ಸ್ನೇಹಿತರೆ, ಗುಜರಾತಿನ ಗಿರ್ ಅರಣ್ಯ ಪ್ರದೇಶದಿಂದ ತಂದು ಸಾಕಲಾಗಿರುವ ಎಮ್ಮೆ. ಈ ರೀತಿಯ ಎಮ್ಮೆನ ನಾವು ಅಪರೂಪವಾಗಿ ಕಾಣ್ತೀವಿ. ಇದು ಎಲ್ಲಿ ಸಾಕ್ತಾರೆ, ಇದನ್ನು ಎಲ್ಲಿಂದ ತಂದಿದ್ದಾರೆ ಅಂತ ಒಂದು ಕುತೂಹಲ ನನಗೆ ಕೃಷಿ ಮೇಳದಲ್ಲಿ. ಆಗ ಅದರ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗಿದ್ದು, ಈ ಒಂದು ಎಮ್ಮೆನ ಗುಜರಾತಿನ ಗಿರ್ ಅರಣ್ಯ ಪ್ರದೇಶದಿಂದ ತಂದು ಸಾಕ್ತಿದ್ದಾರಂತೆ. ಈ ಎಮ್ಮೆಯನ್ನು ಪಳಗಿಸಿದ ನಂತರ ಇದು ಮನುಷ್ಯರ ಜೊತೆಗೆ ಸ್ನೇಹಮಯಿಯಾಗಿ ಕೂಡ ವರ್ತನೆ ಮಾಡುತ್ತಂತೆ. ಈ ಎಮ್ಮೆ ಒಂದು ಹೊತ್ತಿಗೆ 15ರಿಂದ 25 ಲೀಟರ್ ಹಾಲನ್ನು ಕೊಡುತ್ತಂತೆ. ಹಾಗೆಯೇ ಈ ತಳಿಯ ಎಮ್ಮೆಗಳು ಹುಲಿ ಸಹಿತ ವಿವಿಧ ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಬಲ ಕೂಡ ಹೊಂದಿದವಂತೆ. ಸುಮಾರು 5ರಿಂದ 6 ಅಡಿ ಎತ್ತರವಿರ್ತಕ್ಕಂತಹ ಈ ಎಮ್ಮೆಗಳು 1 ಟನ್ಗಿಂತಲೂ ಕೂಡ ಅಧಿಕ ತೂಕ ಇದಾವಂತೆ. ಬೃಹತ್ ಆಕಾರ ಹೊಂದಿರುವ ಈ ಎಮ್ಮೆಗಳಿಗೆ ಅಧಿಕ ಮೇವು ಕೂಡ ಬೇಕಾಗುತ್ತಂತೆ. ಗುಜರಾತಿನ ಕಚ್ ಹಾಗೂ ಜಾಮ್ ನಗರಗಳ ಜನರು ಹೆಚ್ಚಾಗಿ ಈ ತಳಿಯ ಎಮ್ಮೆಗಳನ್ನು ಸಾಕ್ತಾರಂತೆ. ಮಲ್ಡಾರೀಸ್ ಬುಡಕಟ್ಟು ಜನಾಂಗ ಈ ಎಮ್ಮೆಯನ್ನು ಪಳಗಿಸುವಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರಂತೆ. ಭಾರತದಲ್ಲಿ ಈಗ 6 ಲಕ್ಷಕ್ಕೂ ಹೆಚ್ಚು ಜಾಫರಿಬಾದಿ ಎಮ್ಮೆಗಳು ಇವೆ ಅಂತ ಕೂಡ ಮಾಹಿತಿ ಇದೆ. ಈ ಎಮ್ಮೆ 35ರಿಂದ 40 ತಿಂಗಳಿಗೊಮ್ಮೆ ಗರ್ಭ ಧರಿಸುತ್ತಂತೆ. ಇದರ ಕರು ಜನಿಸುವಾಗಲೇ 35ರಿಂದ 40 kg ತೂಕ ಇರುತ್ತಂತೆ. ಬೇರೆ ತಳಿಯ ಎಮ್ಮೆಗಳಿಗಿಂತ ದೈಹಿಕವಾಗಿ ಭಿನ್ನವಾಗಿರುವಂತಹ ಈ ಎಮ್ಮೆ ವರ್ಷ ಪೂರ್ತಿ ಹಾಲು ಕೊಡುತ್ತಂತೆ. ಅದೊಂದು ವಿಶೇಷತೆ. ನೋಡ್ತಾ ಇದ್ದೀವಿ ಸ್ನೇಹಿತರೆ, ಆನೆಯಂತಹ ದೇಹ, ಚಿಕ್ಕದಾದ ಕಣ್ಣು, ಕುಂಬಳಕಾಯಿ ಆಕಾರದ ತಲೆ, ಸುರುಳಿಸುತ್ತಿರುವಂತಹ ಕೊಂಬುಗಳ ಜಾಫರಿಬಾದಿ ಎಮ್ಮೆಯನ್ನು ಈ ಬಾರಿ ನಾನು ನೋಡಿದ್ದು ಬೆಂಗಳೂರಿನ ಕೃಷಿ ಮೇಳದಲ್ಲಿ. ಎಲ್ಲರ ಆಕರ್ಷಣೆ ಕೇಂದ್ರವಾಗಿದ್ದ ಈ ಎಮ್ಮೆ ನೋಡಲು ವಿಶೇಷವಾಗಿ ಇತ್ತು. ಇನ್ನು ಗುಜರಾತಿನ ಗಿರ್ ಪ್ರದೇಶದ ಕಾಡೆಮ್ಮೆ ಈ ರೀತಿಯಾಗಿ ಇದೆ. ಈ ಸಾಕು ಎಮ್ಮೆಯನ್ನು ನೋಡಲು ಕೂಡ ಕೃಷಿ ಮೇಳದಲ್ಲಿ ಮುಗಿಬಿದ್ದು ಹೋಗ್ತಾ ಇದ್ರು. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಾರಿಯ ಅಂದರೆ 2024ರ ಕೃಷಿ ಮೇಳದಲ್ಲಿ ಪ್ರಮುಖ ಆಕರ್ಷಣೀಯ ಕೇಂದ್ರ ಅಥವಾ ಪ್ರಮುಖ ಆಕರ್ಷಣೀಯ ಸ್ಥಳ ಅಂದರೆ ಅದೇನೇ ಜಾಫರಿಬಾದಿ ಎಮ್ಮೆ ಇದ್ದಂತಹ ಜಾಗ. ಗುಜರಾತಿನ ಗಿರ್ ಅರಣ್ಯ ಪ್ರದೇಶದಿಂದ ಈ ಎಮ್ಮೆಯನ್ನು ತರ್ತಾರಂತೆ. ತಂದಿದ್ದಾದ್ಮೇಲೆ ಇದನ್ನು ಪಳಗಿಸ್ತಾರಂತೆ. ಪಳಗಿಸಿದ್ದಾದ್ಮೇಲೆ ಇದನ್ನು ಸಾಕ್ತಾರಂತೆ. ಇದು ಒಂದು ಹೊತ್ತಿಗೆ ಇದು 15ರಿಂದ 25 ಲೀಟರ್ವರೆಗೂ ಕೂಡ ಹಾಲನ್ನು ಕೊಡುತ್ತಂತೆ. ಈ ಎಮ್ಮೆಯನ್ನು ಸಾಕೋದಕ್ಕೆ ತರಬೇತಿ ಕೂಡ ಬೇಕಾಗುತ್ತಂತೆ. ಹಾಗೆಯೇ ಈ ತಳಿಯ ಎಮ್ಮೆಗಳು ಹುಲಿ ಸಹಿತ ವಿವಿಧ ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಕ್ಕಂತಹ ಬಲವನ್ನು ಕೂಡ ಒಳಗೊಂಡಿದ್ದಾವಂತೆ. ಇವುಗಳನ್ನು ಸಾಕಬೇಕಂದ್ರೆ ಪಳಗಿಸಬೇಕು. ಪಳಗಿಸಿದ ನಂತರ ಇವು ಸ್ನೇಹಮಯಿಯಾಗಿ ಕೂಡ ಜನಗಳ ಜೊತೆ ವರ್ತನೆ ಮಾಡ್ತಾವಂತೆ. ಸುಮಾರು 5ರಿಂದ 6 ಅಡಿ ಇರ್ತಕ್ಕಂತಹ ಈ ಎಮ್ಮೆಗಳನ್ನು ನೋಡಿದಂತಹ ಎಲ್ಲ ಜನಗಳು ಕೂಡ ವಿಡಿಯೋ ಮಾಡೋದು, ಫೋಟೋ ಕ್ಲಿಕ್ ಮಾಡೋದು ಸಾಮಾನ್ಯವಾಗೇ ಇತ್ತು ಕೃಷಿ ಮೇಳದಲ್ಲಿ. 1 ಟನ್ಗಿಂತಲೂ ಅಧಿಕ ತೂಕ ಇರುವಂತಹ ಈ ಎಮ್ಮೆ, ಬೃಹತ್ ಆಕಾರ ಹೊಂದಿರುವಂತಹ ಈ ಎಮ್ಮೆ ಅಧಿಕ ಮೇವು ಕೂಡ ತಿನ್ನುತ್ತೆ. ಗುಜರಾತಿನ ಕಚ್ ಹಾಗೂ ಜಾಮ್ ನಗರಗಳ ಜನರು ಹೆಚ್ಚಾಗಿ ಈ ತಳಿಯ ಎಮ್ಮೆಗಳನ್ನು ಸಾಕ್ತಾರಂತೆ. ಮಲ್ಡಾರೀಸ್ ಬುಡಕಟ್ಟು ಜನಾಂಗ ಈ ಎಮ್ಮೆಯನ್ನು ಪಳಗಿಸುವಲ್ಲಿ ವಿಶೇಷ ಪರಿಣಿತಿಯನ್ನು ಕೂಡ ಹೊಂದಿದ್ದಾರಂತೆ.